ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಆಪಲ್ ಕಂಪ್ನಿಯವರು ಫೈನಲಿ ನೆಕ್ಸ್ಟ್ ಜನರೇಷನ್ ಆಪರೇಟಿಂಗ್ ಸಿಸ್ಟಮ್ ನ ಅನೌನ್ಸ್ ಮಾಡಿದ್ದಾರೆ. ಲಾಸ್ಟ್ ಇವರು ಇಷ್ಟೇ ಚೇಂಜಸ್ ಯಾವಾಗ ಮಾಡಿದ್ರು ಗೊತ್ತಾ? iOS 7 ಅಲ್ಲಿ ಇಷ್ಟೇ ಚೇಂಜಸ್ ಮಾಡಿದ್ರು. ಅದಾದ್ಮೇಲೆ ಈ ಒಂದು ಅಪ್ಡೇಟ್ ಅಲ್ಲಿ ನಿಮಗೆ ಇಷ್ಟು ಚೇಂಜ್ ಮಾಡಿದ್ದಾರೆ. ಇಂಟೀರಿಯರ್ ಅಲ್ಲಿ ನಿಮಗೆ ಥೀಮ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಫೈನಲಿ iOS 26 ನ ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಡೌಟ್ ಬರ್ಬೋದು, ಬ್ರೋ ಇದೇನ್ ಬ್ರೋ ಇವಾಗ ನಮ್ಮ ಮೊಬೈಲ್ ಅಲ್ಲಿ iOS 18 ಇದೆ, ನೆಕ್ಸ್ಟ್ ನಮಗೆ iOS 19 ಬರ್ಬೇಕಲ್ಲ, ನೀನೇನ್ iOS 26 ಅಂತೀಯಾ ಅಂದ್ರೆ ಈ ಸಲ ಒಂದ್ ಸ್ವಲ್ಪ ಇಯರ್ ಬ್ಯಾಕ್ ಸಿಸ್ಟಮ್ ಆದ್ರೆ ತಂದಿದ್ದಾರೆ. ಐಫೋನ್ಸ್ ಅಂತಾನೆ ಅಲ್ಲ, iOS ಆಗಿರ್ಬೋದು, ಐಪ್ಯಾಡ್ OS, ವಾಚ್ OS, ವಿಷನ್ OS, ಟಿವಿ OS, ಮ್ಯಾಕ್ OS, ಈ ರೀತಿಯಾಗಿ ಎಲ್ಲಾ OS ಅಲ್ಲೂ ಕೂಡ ನಿಮಗೆ 26 ಅನ್ನೋದಾದ್ರೆ ಇರುತ್ತೆ. ಇದು ಬಂದ್ಬಿಟ್ಟು ಇಯರ್ ಬ್ಯಾಕ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಇವಾಗ 2025 ಅಲ್ಲ, ಈ ಅಪ್ಡೇಟ್ ಬಂತು ಅಂದ್ರೆ ನಿಮಗೆ 26 ಅಂತ ಹೇಳ್ಬಿಟ್ಟು ಇರುತ್ತೆ. ಅಂದ್ರೆ ಮುಂದಿನ ವರ್ಷ ನಮಗೆ 26 ಅಲ್ಲ, ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಈ ಒಂದು ನಂಬರ್ಸ್ ಆದ್ರೆ ಇಟ್ಟಿದ್ದಾರೆ. ಇದೇ ರೀತಿ ನಿಮಗೆ ಇಯರ್ ವೈಸ್ ನಿಮಗೆ ನಂಬರ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ 27 ಬರುತ್ತೆ, 28 ಬರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಸಿಸ್ಟಮ್ ತಂದಿದೀವಿ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಇದರಲ್ಲಿ ಮೇಜರ್ ಆಗಿ ಬಂದ್ಬಿಟ್ಟು ಲಿಕ್ವಿಡ್ ಗ್ಲಾಸ್ ಥೀಮ್ ನ ಇವರು ಹೈಲೈಟ್ ಮಾಡ್ತಾ ಇದ್ದಾರೆ. ಇದು ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನಾನು ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದೆ. ಅದರ ಜೊತೆಗೆ 3D ಎಫೆಕ್ಟ್ ನು ಕೂಡ ಈ ಒಂದು ಅಪ್ಡೇಟ್ ಅಲ್ಲಿ ತಂದಿದ್ದಾರೆ. ಇದು ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಅಪ್ಡೇಟ್ ಬೀಟಾದಲ್ಲಿ ರನ್ ಆಗ್ತಾ ಇದೆ. ತುಂಬಾ ಜನ ರೀಲ್ಸ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ತುಂಬಾ ಜನ ಬೀಟಾ ಅಪ್ಡೇಟ್ ಮಾಡ್ಕೊಂತಿದ್ದೀರಾ. ದಯವಿಟ್ಟು ಬೀಟಾ ಅಪ್ಡೇಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬಿಡಿ. ಈ ವಿಡಿಯೋ ನೋಡಿ, ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಬೀಟಾ ಅಪ್ಡೇಟ್ ಅಂದ್ರೆ ಏನು, ಇವಾಗ ನಾವು ಬೀಟಾ ಅಪ್ಡೇಟ್ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಮತ್ತೆ ರಿವರ್ಸ್ ಬರೋದು ಹೇಗೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೀಟಾ ಅಪ್ಡೇಟ್ ಮಾಡ್ಕೊಳೋದು ದೊಡ್ಡ ವಿಷಯನೇ ಅಲ್ಲ, 2 ನಿಮಿಷದ ಕೆಲಸ. ನೀವು ಹೋಗ್ಬಿಟ್ಟು ಬೀಟಾ ಅಪ್ಡೇಟ್ ಮಾಡ್ಕೊಳೋದು. ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಮೊಬೈಲ್ ಲ್ಯಾಗ್ ಆಗುತ್ತೆ, ಸ್ಲೋ ಆಗುತ್ತೆ, ಬ್ಯಾಟ್ರಿ ಹಾಳಾಗುತ್ತೆ. ನೀವು 100% ಚಾರ್ಜ್ ಮಾಡಿ ಸ್ವಲ್ಪ ಹೊತ್ತರಲ್ಲೇ ನಿಮಗೆ 50 ಬಂದ್ಬಿಡುತ್ತೆ, ಸ್ವಲ್ಪ ಹೊತ್ತರಲ್ಲೇ ನಿಮಗೆ ಮೊಬೈಲ್ ಅನ್ನೋದು ಸ್ವಿಚ್ ಆಫ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಬಗ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರ್ತೀನಿ ಬೀಟಾ ಅಪ್ಡೇಟ್ ಇಂದ ಒಂದ್ ಸ್ವಲ್ಪ ದೂರ ಇರಿ ಅಂತೇಳಿ. ಹಾಗೆ ಬಂದ್ಬಿಟ್ಟು ಈ ಒಂದು ಅಪ್ಡೇಟ್ ಅಲ್ಲಿ ಮೇಜರ್ ಆಗಿ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ್ಯಾರೆಲ್ಲ ಆಪಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಮೋಟಿವೇಶನ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಐಫೋನ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಆನಿಮೇಷನ್ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಸಲ ನಿಮಗೆ ಆನಿಮೇಷನ್ ಮೇಲೆ ತುಂಬಾ ಮಟ್ಟಿಗೆ ಫೋಕಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನೋಡಿ, ನಿಮ್ಮ ಮೊಬೈಲ್ ಅಲ್ಲಿ ಆಪ್ ಐಕಾನ್ಸ್ ಕಲರ್ ಚೇಂಜ್ ಮಾಡಬಹುದು. ಹಾಗೆ ಬಂದ್ಬಿಟ್ಟು ಆಪ್ ಐಕಾನ್ಸ್ ಇಂದ ಸೈಜು ಕೂಡ ದೊಡ್ಡದ್ ಮಾಡಬಹುದು, ಹಾಗೆ ಬಂದ್ಬಿಟ್ಟು ಸಣ್ಣದ್ ಮಾಡಬಹುದು. ಇವಾಗ ನಿಮಗೆ ಹೊಸ ಥೀಮ್ ತಂದಿದ್ದಾರೆ, ಲಿಕ್ವಿಡ್ ಗ್ಲಾಸ್ ಥೀಮ್ ಅಂತೇಳಿ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಐಕಾನ್ಸ್ ಅನ್ನೋದು ಸೆಮಿ ಟ್ರಾನ್ಸ್ಪರೆಂಟ್ ಡಿಸೈನ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡೋದಕ್ಕೆ ಒಂದ್ ರೀತಿ ಗ್ಲಾಸ್ ತರ ಆದ್ರೆ ಇರುತ್ತೆ, ಐಕಾನ್ಸ್ ಎಲ್ಲ ನಿಮಗೆ ಗ್ಲಾಸ್ ತರ ಕನ್ವರ್ಟ್ ಆಗುತ್ತೆ. ಇದು ನೋಡೋದಕ್ಕೆ ಹಾಗೆ ಬಂದ್ಬಿಟ್ಟು ಯೂಸ್ ಮಾಡ್ಬೇಕಾದ್ರೆ ಮಾತ್ರ ನಿಮಗೆ ಫೀಲ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಸಲ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅದು ಇದೆ ಅಂತಾನೆ ಹೇಳ್ಬೋದು. ಆಪಲ್ ವಿಷನ್ ಪ್ರೋ ಅಲ್ಲಿ ಈ ಥೀಮ್ ಅಲ್ಲಿ ಅವರು ಡಿಸೈನ್ ಮಾಡಿದ್ರು, ಆ ಡಿಸೈನ್ ನೇ ತಗೊಂಡು ಇವಾಗ ಎಲ್ಲದರಲ್ಲೂ ಕೂಡ ತಂದಿದ್ದಾರೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಥೀಮ್ ಇರುತ್ತೆ, ಅದ್ರ ಜೊತೆಗೆ ಡಾರ್ಕ್ ಥೀಮ್ ಕೂಡ ಇರುತ್ತೆ, ಅದ್ರ ಜೊತೆಗೆ ನಿಮಗೆ ಲಿಕ್ವಿಡ್ ಗ್ಲಾಸ್ ಥೀಮ್ ನು ಕೂಡ ಕೊಟ್ಟಿದ್ದಾರೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಅವ್ರು ಯಾವಾಗ ಈ ಒಂದು ಲಿಕ್ವಿಡ್ ಥೀಮ್ ನ ಅನೌನ್ಸ್ ಮಾಡಿದ್ರು ಅಲ್ಲಿ ನಾನು ತುಂಬಾ ಮಟ್ಟಿಗೆ ಫಿದಾ ಆದೆ ಅಂತಾನೆ ಹೇಳ್ಬೋದು. ಫಿನಿಶಿಂಗು ಕೂಡ ನೋಡೋದಕ್ಕೆ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಯೂಸ್ ಮಾಡ್ಬೇಕಾದ್ರೆ ಒಂದು ಡಿಫ್ರೆಂಟ್ ಫೀಲ್ ಅಂತೂ ಕೊಡುತ್ತೆ. ಇನ್ನ ಒಂದು ನನಗೆ ಇಷ್ಟ ಆಗಿದ್ದು ಅಂದ್ರೆ ಲಾಕ್ ಸ್ಕ್ರೀನ್ ಇವರು ತುಂಬಾ ಮಟ್ಟಿಗೆ ಚೇಂಜಸ್ ಮಾಡಿದ್ದಾರೆ. ಇವಾಗ ಲಾಕ್ ಸ್ಕ್ರೀನ್ ಅಲ್ಲಿ ನಿಮಗೆ ಟೈಮ್ ಏನಿರುತ್ತಲ್ಲ, ಸಣ್ಣದಾಗಿ ಆ ಟೈಮ್ ಇರುತ್ತೆ. ಅದನ್ನ ನಾವು ತುಂಬಾ ದೊಡ್ಡದಾಗಿ ಮಾಡೋದಕ್ಕೆ ಬರೋದಿಲ್ಲ, ತುಂಬಾ ಸಣ್ಣದಾಗಿ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ನಿಮಗೆ ಏನಾಗುತ್ತೆ ಅಂದ್ರೆ ಆ ಒಂದು ಟೈಮ್ ಅನ್ನೋದು ನಿಮಗೆ ಆ ಫೋಟೋಗೆ ತಕ್ಕಂತೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಕಂಪ್ರೆಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಈ ಒಂದು ವಾಲ್ ಪೇಪರ್ ನ ನೀವು 3D ಆಗಿನೂ ಕೂಡ ಕನ್ವರ್ಟ್ ಮಾಡಬಹುದು. ಜಸ್ಟ್ ನೀವು ಮೊಬೈಲ್ ಇಟ್ಕೊಂಡು ಹಿಂಗ್ ಅಂದಿದ್ದೀರಾ ಅಂದ್ರೆ ಆ ಫೋಟೋ ಅನ್ನೋದು ನಿಮಗೆ 3D ಅಲ್ಲಿ ಕನ್ವರ್ಟ್ ಆಗುತ್ತೆ. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ನಿಮ್ಮ ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಫೋಟೋನೇ ಬೇಕಂದ್ರೆ 3D ಆಗಿ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ನೋಡೋದಕ್ಕೆ ಒಂದು ಡಿಫ್ರೆಂಟ್ ವೈಬ್ ಅಂತಾನೆ ಹೇಳ್ಬೋದು. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನೊಂದು ಇವರು ಎಷ್ಟು ಚೆನ್ನಾಗಿ ಆನಿಮೇಷನ್ ಡೆವಲಪ್ ಮಾಡಿದ್ದಾರೆ ನೋಡಿ. ಇವಾಗ ವಾಲ್ ಪೇಪರ್ ಅಲ್ಲಿ ನೀವೊಂದು ಫೋಟೋ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಆ ಟೈಮ್ ಅನ್ನೋದು ತುಂಬಾ ಮಟ್ಟಿಗೆ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಯಾವಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತಲ್ಲ, ನಿಧಾನಕ್ಕೆ ಒಂದೊಂದೇ ನೋಟಿಫಿಕೇಶನ್ ಜಾಸ್ತಿ ಆಗ್ತಾ ಆಗ್ತಾ ಆ ಒಂದು ಟೈಮ್ ಅನ್ನೋದು ಕಂಪ್ಲೀಟ್ ಆಗಿ ಕಂಪ್ರೆಸ್ ಆಗುತ್ತೆ. ಫಸ್ಟ್ ಗೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ನಿಧಾನಕ್ಕೆ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಈ ಒಂದು ಆನಿಮೇಷನ್ ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಈ ತರ ಆನಿಮೇಷನ್ಸ್ ನೋಡಿದಾಗ ನಮಗೊಂದು ಸ್ವಲ್ಪ ಖುಷಿ ಆಗುತ್ತೆ. ಏನು ಚೇಂಜಸ್ ಇಲ್ಲ ಅಂದ್ರೆ ನಮಗೆ ಖುಷಿ ಆಗೋದಿಲ್ಲ. ಇವಾಗ ನಮ್ಮ ಸ್ವಂತ ಮೊಬೈಲ್ ಆದ್ರೂ ಕೂಡ ಇವರು ಮೇಜರ್ ಆಗಿ ಚೇಂಜಸ್ ಮಾಡಿಲ್ಲ ಅಂದ್ರೆ ನಮಗೆ ಅಷ್ಟು ಖುಷಿ ಇರೋದಿಲ್ಲ. ಆದ್ರೆ ಆನಿಮೇಷನ್ ವೈಸ್ ನೋಡ್ಕೊಂಡ್ರೆ ಈ ಸಲ ತುಂಬಾ ಚೇಂಜಸ್ ಮಾಡಿದ್ದಾರೆ.
ಹಾಗೆ ಬಂದ್ಬಿಟ್ಟು ಮ್ಯೂಸಿಕ್ ಕೇಳಬೇಕಾದ್ರೂ ಕೂಡ ನಿಮಗೆ ಇಂಟರ್ಫೇಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ, ಫುಲ್ ಸ್ಕ್ರೀನ್ ಆಗಿ ಬರುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ ಕಂಟ್ರೋಲ್ಸ್ ಏನಿರುತ್ತಲ್ಲ, ಪಾಸ್ ಆಗಿರ್ಬೋದು, ಪ್ಲೇ ಆಗಿರ್ಬೋದು, ಇದೆಲ್ಲನೂ ಕೂಡ ನಿಮಗೆ ಗ್ಲಾಸ್ ಥೀಮ್ ಅಲ್ಲೇ ಬರುತ್ತೆ. ನೋಡೋದಕ್ಕೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಸಲ ಮೇಜರ್ ಇಂಪ್ರೂವ್ಮೆಂಟ್ಸ್ ಏನ್ ಮಾಡಿದ್ದಾರೆ ಗೊತ್ತಾ, ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇವಾಗ ಅಟ್ ಪ್ರೆಸೆಂಟ್ ನಾವು ಕ್ಯಾಮ್ರಾ ಓಪನ್ ಮಾಡಿದ್ರೆ ಇದೇ ರೀತಿ ಇರುತ್ತಲ್ಲ, ಕೆಳಗಡೆ ನಿಮಗೆ ಫೋಟೋ, ವಿಡಿಯೋ, ಪೋರ್ಟ್ರೇಟ್, ಸ್ಲೋಮೋ, ಪ್ಯಾನೋರೋಮಾ, ಸೊ ಈ ರೀತಿಯಾಗಾದ್ರೆ ಇರುತ್ತೆ. ಈ ಸಲ ನಿಮಗೆ ಏನ್ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ ಡಿಸೈನ್ ನ ಚೇಂಜ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಬಾಟಮ್ ಅಲ್ಲಿ ನಿಮಗೆ ಫೋಟೋ ಹಾಗೆ ಬಂದ್ಬಿಟ್ಟು ವಿಡಿಯೋ ಇರುತ್ತೆ. ಇದೆರಡೇ ಏನಕ್ಕಿದೆ ಬ್ರೋ ಅಂದ್ರೆ, ಇವಾಗ ನಾರ್ಮಲ್ ಆಗಿ ನಾವು ಕ್ಯಾಮ್ರಾ ಆಪ್ ಏನಕ್ಕೆ ಓಪನ್ ಮಾಡ್ತೀವಿ, ಐದರ್ ಫೋಟೋ ಆದ್ರೂ ತಗೊಂತೀವಿ, ಇಲ್ಲ ಅಂದ್ರೆ ವಿಡಿಯೋ ಆದ್ರೂ ತಗೊಂತೀವಿ. ನಮ್ಮ ಮೇನ್ ಪ್ರಯಾರಿಟಿ ಇದೆರಡೇ ಇರುತ್ತೆ. ಅದಾದ್ಮೇಲೆ ನಮಗೆ ಪೋರ್ಟ್ರೇಟ್ ಬರುತ್ತೆ, ಅದಾದ್ಮೇಲೆ ಸ್ಲೋಮೋ ಬರುತ್ತೆ, ಅದಾದ್ಮೇಲೆ ನಿಮಗೆ ಬೇಕು ಅಂದ್ರೆ ನಿಮಗೆ ಪ್ಯಾನೋರೋಮಾ ಬರುತ್ತೆ. ಅಂದ್ರೆ ಅದೆಲ್ಲ ಸೆಕೆಂಡ್ರಿ ಅಂತಾನೆ ಹೇಳ್ಬೋದು. ನಮ್ಮ ಮೇನ್ ಪ್ರಯಾರಿಟಿ ಬಂದ್ಬಿಟ್ಟು ಫೋಟೋ ಹಾಗೆ ಬಂದ್ಬಿಟ್ಟು ವಿಡಿಯೋ, ಅದನ್ನ ಇವರು ಮೇನ್ ಆಗಿ ಕೊಟ್ಟಿದ್ದಾರೆ. ಅಲ್ಲಿ ನೀವು ಶಿಫ್ಟ್ ಆಗ್ಬೋದು. ಇಲ್ಲ ನಮಗೆ ಪೋರ್ಟ್ರೇಟ್, ಸ್ಲೋಮೋ ಎಲ್ಲಾನು ಕೂಡ ಬೇಕಂದ್ರೆ ಜಸ್ಟ್ ಈ ರೀತಿಯಾಗಿ ನೀವು ಸ್ವೈಪ್ ಮಾಡಿದ್ರೆ ಸಾಕು, ಅದೆಲ್ಲನೂ ಕೂಡ ನಿಮಗಾದ್ರೆ ಸಿಗುತ್ತೆ. ಬಾಟಮ್ ಇಂದ ನೀವು ಸ್ವೈಪ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಕಂಟ್ರೋಲ್ಸ್ ಆದ್ರೆ ಸಿಗುತ್ತೆ. ಟಾಪ್ ಇಂದ ಒಂದು ಸ್ವಲ್ಪ ನೀವು ಸ್ವೈಪ್ ಮಾಡಿದ್ದೀರಾ ಅಂದ್ರೆ ಅಲ್ಲಿನೂ ಕೂಡ ನಿಮಗೆ ಒಂದು ಸ್ವಲ್ಪ ಕಂಟ್ರೋಲ್ಸ್ ಆದ್ರೆ ಸಿಗುತ್ತೆ. ಅಲ್ಲಿ ನೀವು ರೆಸಲ್ಯೂಷನ್ ಇಟ್ಕೋಬಹುದು, 4K ರೆಸಲ್ಯೂಷನ್ ಆಗಿರ್ಬೋದು, 1080p ಆಗಿರ್ಬೋದು, 720p ಆಗಿರ್ಬೋದು. ಈ ರೀತಿಯಾಗಿ ನೀವು ರೆಸಲ್ಯೂಷನ್ ಅನ್ನೋದು ಮೇಲಿಂದ ನೀವು ಚೇಂಜ್ ಆದ್ರೆ ಮಾಡ್ಕೋಬಹುದು. ಅಂದ್ರೆ ತುಂಬಾ ಮಟ್ಟಿಗೆ ಮಿನಿಮಲಿಸ್ಟಿಕ್ ಮಾಡಿದ್ದಾರೆ. ನಿಮಗೆ ಎಲ್ಲಿನೂ ಕೂಡ ತುಂಬಾ ಜಾತ್ರೆ ಮಾಡಿಲ್ಲ. ಇವಾಗಿರೋ OS ಅಲ್ಲಿ ನೋಡ್ಕೊಂಡ್ರೆ ನಿಮಗೆಲ್ಲ ಟಾಪ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಬಾಟಮ್ ಅಲ್ಲಿ ವಿಸಿಬಲ್ ಇರುತ್ತೆ. ಇವಾಗ ನಿಮಗೆ ಏನಾಗುತ್ತೆ ಅಂದ್ರೆ ಏನು ಕೂಡ ವಿಸಿಬಲ್ ಆಗಿ ಇರೋದಿಲ್ಲ. ನಿಮಗೆ ಬೇಕು ಅಂದ್ರೆ ಆವಾಗಷ್ಟೇ ಇದು ವಿಸಿಬಲ್ ಆಗುತ್ತೆ. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಿಮಗೆ ಫುಲ್ ಸ್ಕ್ರೀನ್ ಅಲ್ಲಿ ಕ್ಯಾಮ್ರಾ ಅನ್ನೋದು ಡೆವಲಪ್ ಮಾಡಿದ್ದಾರೆ. ಇದು ತುಂಬಾನೇ ಚೆನ್ನಾಗಿದೆ. ಇನ್ನ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಇವಾಗ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡಿ ಐಫೋನ್ ಯೂಸ್ ಮಾಡ್ತಾ ಇರೋರಿಗೆ, ಆಪಲ್ ಡಿವೈಸಸ್ ಯೂಸ್ ಮಾಡ್ತಾ ಇರೋರಿಗೆ ಇದು ನಿಮಗೆ ಗೊತ್ತಿರುತ್ತೆ. ನೀವು ಫೋಟೋಸ್ ಅಪ್ಲಿಕೇಶನ್ ಯೂಸ್ ಮಾಡಿದೀರಾ ಅಂದ್ರೆ ಮೆಂಟಲ್ ಹಿಡಿದ್ ಬಿಡುತ್ತೆ. ಫಸ್ಟಿಗೆ ತುಂಬಾ ಚೆನ್ನಾಗಿತ್ತು. ಯಾವಾಗ iOS 18 ಅಪ್ಡೇಟ್ ಬಂತು, ಕಂಪ್ಲೀಟ್ ಆಗಿ ಕ್ಲಮ್ಸಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಅದ್ರಲ್ಲಿ ನಮಗೆ ಆಲ್ಬಮ್ಸ್ ಇರುತ್ತೆ, ಕಲೆಕ್ಷನ್ಸ್ ಇರುತ್ತೆ, ಏನೇನೋ ಇರುತ್ತೆ. ಒಂದು ಫೋಟೋ ಹುಡುಕ್ಬೇಕು ಅಂದ್ರೆ ತಲೆನೋವು ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಜಾತ್ರೆ ಮಾಡಿ ಇಟ್ಟಿದ್ರು. ಈ ಸಲ ನಿಮಗೆ ಕಂಪ್ಲೀಟ್ ಮಿನಿಮಲಿಸ್ಟಿಕ್ ಮಾಡಿದ್ದಾರೆ. ನಿಮಗೆ ಎರಡೇ ಆಪ್ಷನ್ ಇರುತ್ತೆ, ಫೋಟೋ ಹಾಗೆ ಬಂದ್ಬಿಟ್ಟು ನಿಮಗೆ ಕಲೆಕ್ಷನ್ಸ್ ಅಂತೇಳಿ. ಇವಾಗ ನೀವು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ಓನ್ಲಿ ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ಇರುತ್ತೆ. ತುಂಬಾ ಸಿಂಪಲ್ ಆಗಿರುತ್ತೆ. ಯಾವಾಗ ನೀವು ಕಲೆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತಿರೋ ಆವಾಗ ನಿಮಗೆ ಆಲ್ಬಮ್ಸ್ ಆಗಿರ್ಬೋದು, ಪೋರ್ಟ್ರೇಟ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ನಿಮಗೆ ಡಿವೈಡ್ ಆಗ್ಬಿಟ್ಟು ಆಲ್ಬಮ್ ಲೂಪ್ದಲ್ಲಾದ್ರೆ ಬರುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಈ ಆಲ್ಬಮ್ ಅಲ್ಲಿ ಎಲ್ಲಿ ಹೋಗ್ಬೇಕು, ಈ ಕಲೆಕ್ಷನ್ಸ್ ಅಲ್ಲಿ ಎಲ್ಲಿ ಹೋಗ್ಬೇಕು ಅಂತೇಳಿ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಈ ತರ ಸಪರೇಟ್ ಮಾಡಿಬಿಟ್ರೆ ಆ ತಲೆನೋವೇ ಇರೋದಿಲ್ಲ. ನಾವು ಫೋಟೋಸ್ ಅಲ್ಲಿ ಆರಾಮಾಗಿ ಆ ಒಂದು ಫೋಟೋಸ್ ಫೈಂಡ್ ಔಟ್ ಆದ್ರೆ ಮಾಡಬಹುದು. ಕ್ಯಾಮ್ರಾದಲ್ಲಿ ಹಾಗೆ ಬಂದ್ಬಿಟ್ಟು ಫೋಟೋ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಮೇಜರ್ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇವಾಗ ಒಂದು ಫೋಟೋ ಕ್ಲಿಕ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಒಂದು ಫೋಟೋ ನೀವು ಕ್ಲಿಕ್ ಮಾಡಿದಾದ್ಮೇಲೆ ಅದನ್ನ ಜಸ್ಟ್ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ಸಾಕು, ಆ ಫೋಟೋ 3D ಆಗಿ ಕನ್ವರ್ಟ್ ಆಗುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಈ 3D ಎಫೆಕ್ಟ್ ತುಂಬಾ ಮಟ್ಟಿಗೆ ಹೈಲೈಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಫಾರಿಯಲ್ಲೂ ಕೂಡ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸಫಾರಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನೋದು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಇವಾಗ ಯಾವ್ದಾದ್ರು ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಆ ಒಂದು ವೆಬ್ಸೈಟ್ ಅನ್ನೋದು ನಿಮಗೆ ಫುಲ್ ಸ್ಕ್ರೀನ್ ಆಗಿ ಬರುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ ಏನು ಕೂಡ ಡಿಸ್ಟರ್ಬೆನ್ಸ್ ಅನ್ನೋದು ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು ಗ್ಲಾಸ್ ಥೀಮ್ ಇಂದ ಬರುತ್ತಲ್ಲ, ಅದರಿಂದ ಇರೋ ವರ್ಡ್ಸ್ ನು ಕೂಡ ನೀವಾದ್ರೆ ಓಡ್ಬೋದು. ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಿನಿಮಲಿಸ್ಟಿಕ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇದು ಕೂಡ ನನಗೆ ಒಂದು ಸ್ವಲ್ಪ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಾಲ್ಸ್ ಬಗ್ಗೆ ಮಾತಾಡಲೇಬೇಕು. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ನಮಗೆ ಸ್ಪ್ಯಾಮ್ ಕಾಲ್ಸ್ ಆಗಿರ್ಬೋದು, ಸ್ಪ್ಯಾಮ್ ಮೆಸೇಜಸ್, ಇದೆಲ್ಲನೂ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಆಗಿದೆ. ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇರೋರಿಗೆ ಪ್ರಾಬ್ಲಮ್ ಇರೋದಿಲ್ಲ. ಅವರು ಟ್ರೂ ಕಾಲರ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಮುಂಚೆನೆ ಗೊತ್ತಾಗುತ್ತೆ ಇದು ಸ್ಪ್ಯಾಮ್ ಫ್ರಾಡ್ ಅಂತ ಹೇಳಿ. ಆದ್ರೆ ಐಫೋನ್ ಅಲ್ಲಿ ನಮಗೆ ಆಪ್ಷನ್ ಇರೋದಿಲ್ಲ. ಐಫೋನ್ ಅಲ್ಲಿ ಏನಂದ್ರೆ ನಾವು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ ಟ್ರೂ ಕಾಲರ್ ಅಲ್ಲಿ. ಅದಕ್ಕೋಸ್ಕರ ಇವರೇನ್ ಮಾಡಿದ್ದಾರೆ ಅಂದ್ರೆ ಒಂದು ಹೊಸ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕಾಲ್ ಸ್ಕ್ರೀನಿಂಗ್ ಅಂತೇಳಿ. ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿದೆ. ಏನಪ್ಪ ಇದು ಕಾಲ್ ಸ್ಕ್ರೀನಿಂಗ್ ಅಂದ್ರೆ ವೆರಿ ಸಿಂಪಲ್. ಇವಾಗ ನಾನು ಏನೋ ಕೆಲಸ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಫೋನ್ ಕಾಲ್ ಬಂತು, ಅದು ಕೂಡ ಅನ್ನೋನ್ ನಂಬರ್, ಅದು ಜೆನ್ಯೂನಾ ಫೇಕ್ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಹೊತ್ತಾಗಿದ್ದಾದ್ಮೇಲೆ ಐಫೋನ್ ಏನ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಎ ಇಂಟಿಗ್ರೇಟ್ ಇರುತ್ತಲ್ಲ, ನಾವೊಂದು ಎ ಕಾಲ್ ನ ಪಿಕ್ ಮಾಡುತ್ತೆ, ಪಿಕ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡುತ್ತೆ, ಕಾನ್ವರ್ಸೇಷನ್ ಅರ್ಥ ಮಾಡ್ಕೊಳುತ್ತೆ. ಇವಾಗ ನಾರ್ಮಲ್ ಆಗಿ ನೋಡಿ, ಕಾಲ್ ಮಾಡಿದ ತಕ್ಷಣ ಸರ್ ನಿಮಗೆ ಪರ್ಸನಲ್ ಲೋನ್ ಆಗಿದೆ, ಪರ್ಸನಲ್ ಲೋನ್ ಬೇಕಾ ಅಂತಾರೆ. ಲೋನ್ ಅನ್ನೋ ವರ್ಡ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ನೀವು ಈ ರೀತಿಯಾಗಿ ಲಾಟ್ರಿ ಗೆದ್ದಿದ್ದೀರಾ ಅಂತ ಹೇಳ್ಬಿಟ್ಟು ಇರುತ್ತೆ. ಈ ರೀತಿಯಾಗಿ ಐ ಕ್ಯಾಚಿಂಗ್ ವರ್ಡ್ಸ್ ಏನಿರುತ್ತಲ್ಲ ಅದನ್ನ ಆ ಒಂದು ಎ ಅನಾಲಿಸಿಸ್ ಮಾಡುತ್ತೆ. ಅನಾಲಿಸಿಸ್ ಮಾಡಿದ್ದಾದ್ಮೇಲೆ ಇದು ಜೆನ್ಯೂನಾ ಫೇಕ್ ಅಂತ ಹೇಳ್ಬಿಟ್ಟು ನಿಮಗೆ ಹೇಳುತ್ತೆ. ಜೆನ್ಯೂನ್ ಆಗಿತ್ತು ಅಂದ್ರೆ ಆವಾಗ ನಿಮಗೆ ಫೋನ್ ರಿನ್ ಆಗುತ್ತೆ, ಆವಾಗ ನೀವು ಫೋನ್ ಕಾಲ್ ಆದ್ರೆ ಮಾತಾಡ್ಬೋದು. ಇದು ಫ್ರಾಡ್, ಇದು ಬಂದ್ಬಿಟ್ಟು ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಅದಕ್ಕೆ ಗೊತ್ತಾಯ್ತು ಅಂದ್ರೆ ಆ ಒಂದು ಕಾಲ್ ನ ಅಲ್ಲೇ ಹೆಂಡ್ ಮಾಡುತ್ತೆ. ಇದರಿಂದನೂ ಕೂಡ ತುಂಬಾ ಜನರಿಗೆ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಇದು ಸೂಪರ್ ಅಂತಾನೆ ಹೇಳ್ಬೋದು. ಆದ್ರೆ ಡೆವಲಪರ್ಸ್
ಇದನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅಂದ್ರೆ ಯಾವ ಬೇಸಿಸ್ ಮೇಲೆ ಇದು ಕಾಲ್ ಪಿಕ್ ಮಾಡುತ್ತೆ, ಯಾವ ಬೇಸಿಸ್ ಮೇಲೆ ಆ ಒಂದು ಕಾಲ್ನ ಇದು ಅನಾಲಿಸಿಸ್ ಮಾಡುತ್ತೆ, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇವರು ಪ್ರೊವೈಡ್ ಮಾಡಿಲ್ಲ. ಆದ್ರೆ ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಒಂದು ನೆನ್ಪಿಟ್ಕೊಳ್ಳಿ, ಇವಾಗ ನಾನು ಏನೇನೆಲ್ಲ ಫೀಚರ್ಸ್ ಹೇಳೋದ್ನೋ ಅದನ್ನ ಗ್ಲೋಬಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಇಂಡಿಯಾಗೆ ಇದರಲ್ಲಿ ಎಷ್ಟು ಫೀಚರ್ಸ್ ಬರುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಫಸ್ಟ್ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅಮೆರಿಕಾದಲ್ಲಾಗಿರ್ಬೋದು, ಯುರೋಪ್ ಅಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಆ ದೇಶದಲ್ಲೆಲ್ಲ ರೋಲ್ ಔಟ್ ಮಾಡಿ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಆಮೇಲೆ ತುಂಬಾ ಟೈಮ್ ತಗೊಂಡು ನಮ್ಮ ಇಂಡಿಯಾದಲ್ಲಿ ರೋಲ್ ಔಟ್ ಮಾಡ್ತಾರೆ. ಆದ್ರೆ ಈ ಒಂದು ಫೀಚರ್ಸ್ ಬರುತ್ತೆ, ಆದ್ರೆ ಅಪ್ಡೇಟ್ ಬಂದ ತಕ್ಷಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕಾದ್ರೆ ಆಗೋದಿಲ್ಲ. ಇದೆಲ್ಲಾನು ಕೂಡ ಇವಾಗ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು AI ಲ್ಯಾಂಗ್ವೇಜ್ ಟ್ರಾನ್ಸ್ಕ್ರಿಪ್ಟ್ ಕೂಡ ತಂದಿದ್ದಾರೆ. ಇವಾಗ ನೀವು ಯಾವ್ದಾದ್ರು ಫೋನ್ ಕಾಲ್ ಮಾತಾಡ್ಬೇಕಾದ್ರೆ ನಿಮಗೆ ಲ್ಯಾಂಗ್ವೇಜ್ ಅನ್ನೋದು ಅಲ್ಲೇ ಆನ್ ದಿ ಸ್ಪಾಟ್ ಅಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಆಗುತ್ತೆ. ನಾನು ರೀಸೆಂಟ್ ಆಗಿ ಹೇಳಿದ್ದೆ, ಗೂಗಲ್ ಕಂಪ್ನಿಯವರು ಕೂಡ ಇದನ್ನ ತಂದಿದ್ರು. ನನಗೆ ಕನ್ನಡ ಬರುತ್ತೆ, ನಿಮಗೆ ತೆಲುಗು ಬರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ಭಾಷೆ ನನಗೆ ಅರ್ಥ ಆಗಲ್ಲ, ನನ್ನ ಭಾಷೆ ನಿಮಗೆ ಅರ್ಥ ಆಗೋದಿಲ್ಲ. ನಾವಾಗ ಏನಾಗುತ್ತೆ ಅಂದ್ರೆ ಲೈವ್ ಅಲ್ಲೇ ನಮಗೆ ಲ್ಯಾಂಗ್ವೇಜ್ ಅನ್ನೋದು ಟ್ರಾನ್ಸ್ಲೇಟ್ ಆಗುತ್ತೆ. ಅವಾಗ ಆರಾಮಾಗಿ ನೀವು ಮಾತಾಡ್ಕೋಬಹುದು. ಇದನ್ನೊಂದು ಆಡ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಹೋಲ್ಡ್ ಅಸಿಸ್ಟ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನೀವು ಕಸ್ಟಮರ್ ಕೇರ್ ಕಾಲ್ ಮಾಡಿದೀರಾ ಅಂತ ಇಟ್ಕೊಳ್ಳಿ. ಅವ್ರು ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. ಅವಾಗ ನಾವು ಹಿಂದೆ ಬರೋದಿಕ್ಕಾಗೋದಿಲ್ಲ, ಏನ್ ಕೆಲಸನೂ ಕೂಡ ಮಾಡ್ಕೊಳೋದಿಕ್ಕಾದ್ರೆ ಆಗೋದಿಲ್ಲ. ಅದು 15 ನಿಮಿಷನಾದ್ರೂ ಆಗ್ಬೋದು, 30 ನಿಮಿಷನಾದ್ರೂ ಆಗ್ಬೋದು. ಅವಾಗ ಇದೇನ್ ಮಾಡತ್ತೆ ಅಂದ್ರೆ ಆ ಒಂದು ಕಾಲ್ ನ ಹೋಲ್ಡ್ ಮಾಡಿ ಸೈಡ್ಗೆ ಇಡುತ್ತೆ. ನೀವು ನಾರ್ಮಲ್ ವರ್ಕ್ ಮಾಡ್ಕೋಬಹುದು, ಮೊಬೈಲ್ ಅಲ್ಲಿ ಏನ್ ಬೇಕಾದ್ರೂ ಕೂಡ ವರ್ಕ್ ಮಾಡ್ಕೋಬಹುದು. ಇದು ನಿಮಗೆ ಸೈಡ್ ಅಲ್ಲಿ ಇರುತ್ತೆ. ಯಾವಾಗ ಇವರು ಕಾಲ್ ಪಿಕ್ ಮಾಡ್ತಾರಲ್ಲ ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅವರು ಕಾಲ್ ಪಿಕ್ ಮಾಡಿದ್ದಾರೆ, ಇವಾಗ ನೀವು ಮಾತಾಡಬಹುದು ಅಂತೇಳಿ. ಇದನ್ನ ಇವರು ಹೈಲೈಟ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಆಪಲ್ ಮ್ಯಾಪ್ಸ್ ಅಲ್ಲೂ ಕೂಡ ತುಂಬಾ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆಪಲ್ ಮ್ಯಾಪ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಇವಾಗ ಪ್ರತಿದಿನ ಮನೆಯಿಂದ ಆಫೀಸ್, ಆಫೀಸಿಂದ ಮನೆ, ಸೊ ಈ ಒಂದು ರೂಟ್ ಅನ್ನೋದು ಡೈಲಿ ನಿಮಗಾದ್ರೆ ಇರುತ್ತೆ. ಈ ಒಂದು ಆಪಲ್ ಮ್ಯಾಪ್ಸ್ ಏನ್ ಮಾಡುತ್ತೆ ಅಂದ್ರೆ, ಓಕೆ ಈ ರೂಟ್ ಅಲ್ಲಿ ಇವರು ಪ್ರತಿದಿನ ಅಡ್ಡಾಡ್ತಾ ಇದ್ದಾರೆ, ಡೈಲಿ ನಾನು ಈ ರೂಟ್ ನ ಅನಾಲಿಸಿಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಅನಾಲಿಸಿಸ್ ಮಾಡುತ್ತೆ. ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಎ ಇಂದ ನಾನು ಬಿ ಲೊಕೇಶನ್ ಹೋಗ್ಬೇಕು, ಡೈಲಿ ಈ ಲೊಕೇಶನ್ ಅಲ್ಲೇ ಹೋಗ್ತಾ ಇದ್ದೀನಿ. ಇವತ್ತೇನಾಗಿದೆ ಅಂದ್ರೆ ಎ ಇಂದ ಬಿಗೆ ಹೋಗೋ ಮಧ್ಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ರೋಡ್ ಡ್ಯಾಮೇಜ್ ಆಗಿದೆ, ಹಾಗೆ ಬಂದ್ಬಿಟ್ಟು ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಅದು ನನಗೆ ಗೊತ್ತಿಲ್ಲ. ಆವಾಗ ಈ ಒಂದು ಮ್ಯಾಪ್ಸ್ ಏನ್ ಮಾಡುತ್ತೆ ಅಂದ್ರೆ ಎನ ಯೂಸ್ ಮಾಡ್ಕೊಂಡು ನಾವು ಮನೆ ಬಿಡೋದಕ್ಕಿಂತ ಮುಂಚೆನೆ ನಮಗೊಂದು ನೋಟಿಫಿಕೇಶನ್ ಕಳಿಸುತ್ತೆ. ಅಲ್ಲಿ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಬೆಟರ್ ನೀವು ಬೇರೆ ರೂಟ್ ತಗೊಳ್ಳಿ, ಹಂಗಿಂದ ಹೋಗಿದ್ದೀರಾ ಅಂದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಮುಂಚೆನೆ ಒಂದು ನೋಟಿಫಿಕೇಶನ್ ಕಳಿಸುತ್ತೆ. ಇದರ ಪ್ರಕಾರ ನಾವು ಬೇರೆ ರೂಟ್ ಚೂಸ್ ಮಾಡ್ಕೊಂಡು ಆಫೀಸ್ಗೆ ಆದ್ರೆ ಹೋಗ್ಬೋದು. ಈ ರೀತಿಯಾಗಿ ಆಪಲ್ ಮ್ಯಾಪ್ಸ್ ಕೂಡ ನಿಮಗೆ ತುಂಬಾ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇದು ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿಜುವಲ್ ಇಂಟೆಲಿಜೆನ್ಸ್. ಇದರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಆಂಡ್ರಾಯ್ಡ್ ಅಲ್ಲಿ ನಮಗೆ ಸರ್ಕಲ್ ಟು ಸರ್ಚ್ ಅಂತ ಹೇಳ್ಬಿಟ್ಟಿರುತ್ತಲ್ಲ, ಸೇಮ್ ಅದೇ ಫೀಚರ್ ನ ಇವರು ವಿಜುವಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಇದನ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂದ್ರೆ, ಒಂದು ಫೋಟೋನ ನೀವು ಸ್ಕ್ರೀನ್ ಶಾಟ್ ತಗೊಂಡಿದ್ದಾದ್ಮೇಲೆ ಯಾವುದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಬೇಕೋ ಜಸ್ಟ್ ಈ ರೀತಿಯಾಗಿ ರಬ್ ಮಾಡಬೇಕು. ಅಲ್ಲಿ ರೀತಿಯಾಗಿ ರಬ್ ಮಾಡಿದೀರಾ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಅಲ್ಲಾದ್ರೆ ಸಿಗುತ್ತೆ. ಆಂಡ್ರಾಯ್ಡ್ ಅಲ್ಲಾದ್ರೆ ಸರ್ಕಲ್ ಮಾಡ್ತೀವಿ, ಇದ್ರಲ್ಲಿ ಬಂದ್ಬಿಟ್ಟು ರಬ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಎರಡು ಕೂಡ ನಿಮಗೆ ಸೇಮ್ ಟು ಸೇಮ್ ವರ್ಕ್ ಆಗುತ್ತೆ. ಇದಿಷ್ಟು ಫೀಚರ್ಸ್ ಕೂಡ ಅಫಿಷಿಯಲ್ ಆಗಿ ಆಪಲ್ ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ. ಇನ್ನ ತುಂಬಾ ಇದೆ, ಆದ್ರೆ ಅಷ್ಟೇ ಹೇಳ್ಕೊಳೋ ಅಂತ ಫೀಚರ್ಸ್ ಏನಲ್ಲ, ಓಕೆ ಓಕೆ ಅಂತಾನೆ ಹೇಳ್ಬೋದು. ಐಪ್ಯಾಡ್ಸ್ ಅಲ್ಲೂ ಕೂಡ ನಿಮಗೆ ಮಲ್ಟಿ ಟಾಸ್ಕಿಂಗ್ ಮೇಲೆ ತುಂಬಾ ಮಟ್ಟಿಗೆ ಇಂಪ್ರೂವ್ ಮಾಡಿದ್ದಾರೆ. ಮಲ್ಟಿ ಟಾಸ್ಕಿಂಗ್ ನಿಮಗೆ ಈ ಸಲ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಎಲ್ಲಾ OS ಅಲ್ಲೂ ಕೂಡ, ವಾಚ್ ಅಲ್ಲಿ ಆಗಿರ್ಬೋದು, ಐಪ್ಯಾಡ್ ಅಲ್ಲಿ ಆಗಿರ್ಬೋದು, ಮ್ಯಾಕ್ ಅಲ್ಲಿ ಆಗಿರ್ಬೋದು, ವಿಷನ್ ಅಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ಲಿಕ್ವಿಡ್ ಗ್ಲಾಸ್ ಥೀಮ್ ಆದ್ರೆ ಇರುತ್ತೆ. ಇದಂತೂ ಕಂಪಲ್ಸರಿ, ಇದನ್ನ ಇವರು ಮೇನ್ ಆಗಿ ಹೈಲೈಟ್ ಮಾಡ್ತಿದ್ದಾರೆ. ಮತ್ತೆ ಅಪ್ಡೇಟ್ ಯಾವ ಮೊಬೈಲಿಗೆ ಬರುತ್ತೆ ಬ್ರೋ, ಸೊ ಇದು ತುಂಬಾ ಜನರಿಗೆ ಡೌಟ್ ಇದೆ. ಐಫೋನ್ 11ಗೂ ಕೂಡ ಬರುತ್ತೆ. ಐಫೋನ್ 11 ಇಂದ ಅದ್ರ ಮೇಲಿರೋ ಎಲ್ಲ ಫೋನ್ಸಿಗೂ ಕೂಡ ಈ ಒಂದು ಅಪ್ಡೇಟ್ ಬರುತ್ತೆ. ಐಫೋನ್ ಎಕ್ಸ್ ಆಗಿರ್ಬೋದು, ಐಫೋನ್ XS ಮ್ಯಾಕ್ಸ್, ಐಫೋನ್ XR, ಈ ಒಂದು ಮೊಬೈಲ್ಸ್ಗೆ ಅಪ್ಡೇಟ್ ಆದ್ರೆ ಬರೋದಿಲ್ಲ. ಇನ್ನು ಉಳಿದಿರೋ ಮೊಬೈಲ್ಸ್ಗೆ ನೀವು ಈ ಒಂದು ಅಪ್ಡೇಟ್ ಸಿಗುತ್ತೆ. ಮತ್ತೆ ಅಪ್ಡೇಟ್ ರಿಲೀಸ್ ಮಾಡಿದಾರ ಬ್ರೋ ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ಡೆವಲಪರ್ ಪ್ರಿವ್ಯೂ ನಡೀತಾ ಇದೆ. ಇದು ಬಂದ್ಬಿಟ್ಟು ಬೀಟಾ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನೀವು ಬೀಟಾ ಅಪ್ಡೇಟ್ ಆರಾಮಾಗಿ ಮಾಡ್ಕೋಬಹುದು, ಅದೇನು ತುಂಬಾ ಕಷ್ಟ ಏನಲ್ಲ. ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ತುಂಬಾ ನೋವು ಪಡ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ನಿಮಗೆ ವಿಪರೀತವಾಗಿ ಬಗ್ಸ್ ಇರುತ್ತೆ, ವಿಪರೀತವಾಗಿ ಲ್ಯಾಕ್ಸ್ ಇರುತ್ತೆ. ನೀವು ಮೊಬೈಲ್ ಕೂಡ ಯೂಸ್ ಮಾಡೋದಕ್ಕಾಗೋದಿಲ್ಲ, ಆ ಲೆವೆಲ್ ಅಲ್ಲಿ ಹ್ಯಾಂಗ್ ಆಗುತ್ತೆ. ಬ್ಯಾಟ್ರಿನೂ ಅಷ್ಟೇ ನಿಮಗೆ ತುಂಬಾ ಮಟ್ಟಿಗೆ ಡ್ರೈನ್ ಆಗುತ್ತೆ. ಇಲ್ಲ ಬ್ರೋ ನನ್ನ ಹತ್ರ 2-3 ಐಫೋನ್ಸ್ ಇದೆ, ಒಂದರಲ್ಲಿ ನಾನು ಟ್ರೈ ಮಾಡ್ತೀನಿ ಅಂದ್ರೆ ನೀವು ಮಾಡ್ಬೋದು. ಇರೋದೇ ಒಂದು ಐಫೋನ್ ಅಂದ್ರೆ ನೀವು ದಯವಿಟ್ಟು ಇಷ್ಟೆಲ್ಲ ಸಾಹಸ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ರೀಸನ್ ಏನು ಅಂತ ಹೇಳ್ತೀನಿ. ಇವಾಗ ನೀವು ಅಪ್ಡೇಟ್ ಮಾಡ್ಕೋಬಹುದು, ಆ ಅಪ್ಡೇಟ್ ಇಂದ ರಿವರ್ಸು ಕೂಡ ಬರ್ಬೋದು. ಆವಾಗ ಏನಾಗುತ್ತೆ, ಒಂದ್ಸಲ ನೀವು iOS 26 ಆಗಿ ಮತ್ತೆ ನೀವೇನಾದ್ರೂ iOS 18 ಬರಬೇಕು ಅಂದ್ರೆ ನಿಮಗೆ ಕಂಪ್ಲೀಟ್ ಡಾಟಾ ಅನ್ನೋದು ಎರೇಸ್ ಆಗುತ್ತೆ. ನಿಮ್ಮ ಮೊಬೈಲ್ ಅಲ್ಲಿ ಏನೇನು ಡಾಟಾ
ಡಾಟಾ ಇರುತ್ತೋ ಅದು ಕಂಪ್ಲೀಟ್ ಆಗಿ ಎರೇಸ್ ಆಗೋಗ್ಬಿಡುತ್ತೆ. ಆವಾಗ ನೀವೇನು ಕೂಡ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೋ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅಪ್ಡೇಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಪಬ್ಲಿಕ್ ಅಪ್ಡೇಟ್ ಬರುತ್ತೆ, ಬೀಟಾ ಬಿಟ್ಬಿಟ್ಟು ನಮಗೆ ಒರಿಜಿನಲ್ ಬರುತ್ತೆ. ಆವಾಗ ನೀವು ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಸ್ಟೇಬಲ್ ಅಪ್ಡೇಟ್ ಮಾಡ್ಕೊಳ್ಳಿ, ನಿಮಗೆ ಬಗ್ಸ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ, ಅವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ದಯವಿಟ್ಟು ಬೀಟಾ ಅಪ್ಡೇಟ್ ಇಂದ ಒಂದು ಸ್ವಲ್ಪ ದೂರ ಇರಿ. ನನಗೇನಾದ್ರೂ ಫರ್ದರ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಇಲ್ಲಾಂದ್ರೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಡೇಟ್ ಆದ್ರೆ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಯ್ತು ಅನ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಆಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರಲ್ಲ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಮೋಟಿವೇಶನ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.